ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಆ್ಯಂಡ್ ಇವತ್ತು ನಾನು ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ಆ ವಿಡಿಯೋ ಏನು ಅಂತಂದರೆ, ಅದು ಪ್ರಾಡಕ್ಟ್ ಬಂದು ಒನ್ ಆಫ್ ಮೈ ಫೇವ್ರೆಟ್ ಯೂಟ್ಯೂಬರ್ದು ಪ್ರಾಡಕ್ಟು. ಆ್ಯಕ್ಚುಲಿ ಅವ್ರು ರೀಸೆಂಟಾಗಿ ಅವ್ರದ್ದೇ ಒಂದು ಬ್ರ್ಯಾಂಡ್ನ ಓಪನ್ ಮಾಡಿದ್ರು. ಅದರಲ್ಲಿ ಅವರು ಕೆಲವು ಪ್ರಾಡಕ್ಟ್ಸ್ಗಳನ್ನ ಲಾಂಚ್ ಮಾಡಿದ್ದಾರೆ. ಇದರೊಳಗಡೆ ನಾನು ಆ್ಯಕ್ಚುಲಿ ಈಗ ಅನ್ಬಾಕ್ಸ್ ಮಾಡ್ತಾ ಇರೋಂಥ ಆ ಪ್ರಾಡಕ್ಟ್ದು ಒಂದು ಪ್ರಾಡಕ್ಟ್ ನಾನು ಒಂದು ಸಿಕ್ಸ್ ಮಂತ್ಸ್ದು ಮುಂಚೆ ತೊಗೊಂಡಿದ್ದೆ. ಅದನ್ನು ನಾನು ತುಂಬ ನಮ್ಮನೇಲಿ ಎಲ್ಲರೂ ಅದನ್ನು ಇಷ್ಟಪಟ್ಟಿದ್ರು ಆ್ಯಕ್ಚುಲಿ. ಸೊ ಎಲ್ಲರಿಗೂ ಇಷ್ಟ ಆಗಿತ್ತು ಪ್ರಾಡಕ್ಟು. ನನಗೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಆ ಪ್ರಾಡಕ್ಟು. ಆ್ಯಂಡ್ ನಾನು ಆ ಕೈಂಡ್ ಆಫ್ ಪ್ರಾಡಕ್ಟ್ನ ಇವಾಗ ಜಾಸ್ತಿ ಬೈ ಮಾಡೋದಕ್ಕೆ, ಪರ್ಚೇಸ್ ಮಾಡೋದಕ್ಕೆ ಆ್ಯಂಡ್ ಯೂಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ ತುಂಬಾ. ಸೊ ಟೈಮ್ ವೇಸ್ಟ್ ಮಾಡಿದೆ. ಅದೇನು ಪ್ರಾಡಕ್ಟು ಅಂತ ನಿಮಗೆ ತೋರಿಸ್ತೀನಿ. ಪಾರ್ಸಲ್ನ ನಿನ್ನೆ ನೈಟ್ ತಾನೇ ಬಂತು ಪಾರ್ಸಲ್. ಆ್ಯಕ್ಚುಲಿ ನಾನು ತೊಗೋಬೇಕೋ ಬೇಡವೋ ಅಂತ ತುಂಬ ಕನ್ಫ್ಯೂಷನ್ ಮೈಂಡಲ್ಲಿದೆ. ಬಟ್ ಮನಸ್ಸಲ್ಲಿ ಅನಿಸ್ತಾ ಇತ್ತು ತೊಗೊಂಡ್ಬಿಡು ಅಂತ. ಸಮಥಿಂಗ್ ರಿಫ್ರೆಶಿಂಗ್, ಸೂತಿಂಗ್ ಆಗಿರುತ್ತೆ. ಅದು ನಮ್ಮ ಜೊತೆಗಿದ್ದರೆ ಅದನ್ನು ನಾವು ಡೈಲಿ ಯೂಸ್ ಮಾಡ್ತಾಯಿದ್ರೆ ಅಂತ ನನಗೆ ಪರ್ಸ್ನಲಿ ಒಂದು ಸತಿ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಸೊ ನಾನು ಮತ್ತೆ ಇದಕ್ಕೆ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ನಿಸ್ತು. ಹಾಗೆ ನನ್ನ ಫೇವ್ರೆಟ್ ಯೂಟ್ಯೂಬರ್ಗೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ಸಪೋರ್ಟ್ ಬೈ ಪರ್ಚೇಸಿಂಗ್ ಹರ್ ಪ್ರಾಡಕ್ಟ್. ಆ್ಯಂಡ್ ಅದೇನು ಆ ಪ್ರಾಡಕ್ಟ್ನ ಓಪನ್ ಮಾಡಿದ್ಮೇಲೆ ಹೇಗೆ ಅನಿಸುತ್ತೆ ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈ ವಿಡಿಯೋದಲ್ಲಿ. ಸೊ ಟೈಮ್ ವೇಸ್ಟ್ ಮಾಡಿದೆ, ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡೋಣ. ಓಕೆ, ದಿಸ್ ಇಸ್ ದ ಪ್ರಾಡಕ್ಟ್ ಬಾಕ್ಸ್. ಆ್ಯಕ್ಚುಲಿ ನಿನ್ನೆ ನೈಟ್ ತಾನೇ ಬಂತು. ನಾನು ತುಂಬ ಯೋಚನೆ ಮಾಡ್ತಾಯಿದ್ದೆ, ಡಿಲೇ ಆಗಿಬಿಡುತ್ತಾ, ಲೇಟ್ ಆಗಿಬಿಡುತ್ತಾ ಅಂತ. ತುಂಬ ವೆಯ್ಟ್ ಮಾಡ್ತಾಯಿದ್ದೆ ಆ್ಯಕ್ಚುಲಿ ನಾನು ಈ ಪ್ರಾಡಕ್ಟ್ಗೋಸ್ಕರ. ಸೊ ಟಂಟಡಾನ್, ಹಿಯರ್ ದೀಸ್ ಕರೆಕ್ಟ್. ಹಿಂಗೆ ತೋರಿಸೋಣ. ಓಕೆ, ನಿಮ್ಗೆ ಉಲ್ಟಾನೇ ಕಾಣಿಸುತ್ತೆ. ಯು ಕ್ಯಾನ್ ಸಿ ದಿಸ್ ಮೇಸಿಕ್ ಬ್ಯೂಟಿ ಅಂತ ಬ್ರ್ಯಾಂಡು. ಕರೆಕ್ಟಾಗಿ ಗೆಸ್ ಮಾಡ್ತಿದ್ದಾರೆ. ಇಟ್ಸ್ ನನ್ ಅದರ್ ದೆನ್ ಮಾಲ್ವಿಕಾ ಸಿತ್ಲಾನಿ ಅವ್ರದ್ದು ಪ್ರಾಡಕ್ಟ್ ಇದು. ಆ್ಯಕ್ಚುಲಿ ಅವ್ರದ್ದು ಬ್ರ್ಯಾಂಡ್ ಇದು. ಅವರು ಮತ್ತು ಅವ್ರ ಫ್ರೆಂಡ್ ಸೇರಿಕೊಂಡು ಈ ಬ್ರ್ಯಾಂಡ್ನ ಓಪನ್ ಮಾಡಿದ್ದಾರೆ. ಆಲ್ಮೋಸ್ಟ್ 1 year ಆಗ್ತಾ ಬಂತು. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ತುಂಬಾ ಫಾಲೋ ಮಾಡ್ತೀನಿ ಮಾಲ್ವಿಕಾ ಸಿತ್ಲಾನಿನ. ಆ್ಯಕ್ಚುಲಿ ಶಿ ಈಸ್ ದ ಒನ್ ಆಫ್ ದ ಇನ್ಸ್ಪಿರೇಷನ್ ಫಾರ್ ಮೀ. ಸೊ ನಾನು ಅವ್ರದ್ದು ಪ್ರಾಡಕ್ಟ್ನ ಬೈ ಮಾಡಿದ್ದೀನಿ. ಸೊ ಈ ಪ್ರಾಡಕ್ಟ್ ಏನು ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ ಇವಾಗ, ಓಕೆನಾ? ಸೊ ಚಾಕು ತೊಗೊಂಡಿದ್ದೀನಿ ಅನ್ಬಾಕ್ಸ್ ಮಾಡೋಕ್ಕೆ. ಓಕೆ, ಒಳಗಡೆ ಪ್ರಾಡಕ್ಟ್ ಡ್ಯಾಮೇಜ್ ಆಗದೆ ಇದ್ದರೆ ಸಾಕು. ಎಸ್, ಭಯ ಆಗ್ತಾ ಇದೆ ಆ್ಯಕ್ಚುಲಿ, ಒಳಗಡೆ ಪ್ರಾಡಕ್ಟ್ ಏನಾದರೂ ಡ್ಯಾಮೇಜ್ ಆಗಿಬಿಡುತ್ತಾ ಅಂತ. ಆ್ಯಕ್ಚುಲಿ ಐ ಲವ್ ಹರ್ ಸೋ ಮಚ್. ಅವ್ರು ಮಾತಾಡೋ ಸ್ಟೈಲು, ಅವರು ಯೂಸ್ ಮಾಡುವಂಥದ್ದು ಪ್ರತಿಯೊಂದು ಸಹ ನಂಗೆ ತುಂಬ ಇಷ್ಟ. ವಾವ್, ಪ್ಯಾಕೇಜಿಂಗ್ ಇಸ್ ಸೋ ಗುಡ್. ಆ್ಯಂಡ್ ಏನು ಕೊಟ್ಟಿದ್ದಾರೆ ಜೊತೆಗೆ, ದಿಸ್ ಇಸ್ ಬಿಲ್. ಆ್ಯಕ್ಚುಲಿ ಬಿಲ್ ಇದು ಕಾಣಿಸ್ತಾ ಇದೆ ನಿಮಗೆ ಅಂತ ಅನ್ಕೋತೀನಿ. ದಿಸ್ ಇಸ್ ದ ಬಿಲ್. ಓಕೆ, ಟಂಟಡಾನ್. Can you see these two products? Tantanan! I'm so excited. ಏನು ಅಂತಂದರೆ, ಇದು ಬಂದು ಮೇಸಿಕ್ ಕ್ಯಾಂಡಲ್ಸು. ಒಂದು ಬಂದು ಮೇಸಿಕ್ ಬ್ಯೂಟಿ ಮೀ ಟೈಮ್, ಇನ್ನೊಂದು ಬಂದು ಕ್ರಿಸ್ಪ್ ಕ್ಯಾಂಡಿನಾವಿಯಾನ್ ಮಿಂಟ್ ಅಂತ. ಸಾರಿ ನಾನೇನೋ ಪ್ರೊನೌನ್ಸಿಯೇಷನ್ ರಾಂಗ್ ಮಾಡಿದರೆ. ಆ್ಯಕ್ಚುಲಿ ಇದು ಮೀ ಟೈಮ್ ಜೊತೆಗೆ ಇನ್ನೊಂದು ಬಂದಿತ್ತು ಬ್ಯೂಟಿ ಸ್ಲೀಪ್ ಅಂತ. ಸೊ ನಾನು ಬ್ಯೂಟಿ ಸ್ಲೀಪ್ನ ಒಂದು ಸತಿ ಪರ್ಚೇಸ್ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು ಫ್ರ್ಯಾಗ್ರೆನ್ಸು. ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು. ಎಸ್ಪೆಷಲಿ ನನ್ನ ಮದರ್ ಇನ್ ಅಂದರೆ ನಮ್ಮ ಅತ್ತೆಗೆ, ಹಾಗೆ ನನ್ನ ಸಿಸ್ಟರ್ ಇನ್ ಲಾ ಅವ್ರ ಸನ್ಗೂ ಸಹ ತುಂಬ ಇಷ್ಟ ಆಗಿತ್ತು. ಇದು ಆ್ಯಕ್ಚುಲಿ ನೀನು ಉಳ್ಕೊಳಕ್ಕೆ ಬಂದಿದ್ದಾಗ ನಾನು ಇದು ಕ್ಯಾಂಡಲ್ನ ಬರ್ನ್ ಮಾಡಿದಾಗ ಅವ್ನು ತುಂಬ ಇಷ್ಟಪಡ್ತಾ ಇದ್ದೆ. ಎವ್ರಿ ಈವ್ನಿಂಗ್ ಅವನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದ ನಾನು ಕ್ಯಾಂಡಲ್ನ ಬರ್ನ್ ಮಾಡಲಿ ಅಂತ. ಅತ್ತೆ ಬರ್ನ್ ಮಾಡು, ಕ್ಯಾಂಡಲ್ ಹಚ್ಚು ಅಂತ ಹೇಳ್ತಾ ಇದ್ದ ಅವನು ಯಾವಾಗ್ಲೂ. ಸೊ ನಾನು ಬ್ಯೂಟಿ ಸ್ಲೀಪ್ ಅಂತ ಕ್ಯಾಂಡಲ್ನ ಯೂಸ್ ಮಾಡಿದ್ದೆ. ನನಗೆ ಅದು ಫ್ರ್ಯಾಗ್ರೆನ್ಸ್ ತುಂಬ ಇಷ್ಟ ಆಗಿತ್ತು. ಸೊ ಈ ಟೈಮು
ಇದು ಕಾಂಬೋ ಇತ್ತು, ಕಾಂಬೋ ಆಫರ್ ನಡೀತಾ ಇತ್ತು. ಆ್ಯಕ್ಚುಲಿ ನಾನು ಈ ವಿಡಿಯೋ ರೆಕಾರ್ಡ್ ಮಾಡಿ ನಿಮಗೆಲ್ಲ ತೋರಿಸೋ ಅಷ್ಟರಲ್ಲಿ ಮೋಸ್ಟ್ಲಿ ಇವ್ರದ್ದು ಟ್ರಯೋ ಕೂಡ ಲಾಂಚ್ ಆಗಿರುತ್ತೆ. ಆ್ಯಕ್ಚುಲಿ ಶಿ ವಾಸ್ ಟೆಲಿಂಗ್ ಟ್ರಯೋ ಕೂಡ ಬರುತ್ತೆ ಅಂತ. ಇಫ್ ಐ ಆಮ್ ನಾಟ್ ರಾಂಗ್, ಬ್ಯೂಟಿ ಸ್ಲೀಪ್, ಮೀ ಟೈಮ್ ಆ್ಯಂಡ್ ದಿಸ್ ನ್ಯೂ ಕ್ರಿಸ್ಪ್ ಕ್ಯಾಂಡಿವಿಯಾನಾ ಮೆಂಟ್, ಇದು 3 ಕಾಂಬೋದಲ್ಲಿ ಬರುತ್ತೆ. ಯಾರ್ಯಾರಿಗೆ ಟ್ರೈ ಮಾಡಬೇಕು ಅಂತ ಅನ್ಸುತ್ತೆ, ಪ್ಲೀಸ್ ಬೇರೆ ಯಾವುದೇ ಕ್ಯಾಂಡಲ್ಸ್ನ ಟ್ರೈ ಮಾಡೋಕ್ಕೂ ಮುಂಚೆ ನೀವು ಈ ಕ್ಯಾಂಡಲ್ಸ್ನ ಟ್ರೈ ಮಾಡಿ. ಐ ಡೆಫಿನೆಟ್ಲಿ ಥಿಂಕ್ ತುಂಬಾ ಚೆನ್ನಾಗಿದೆ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಇದು ಒಳ್ಳೆ ಮಿನಿಮಲ್ ಕಾಸ್ಟಲ್ಲಿ ಅಥವಾ ಏನಂತಾರೆ ಒಳ್ಳೆ ಕಾಸ್ಟಲ್ಲಿ ಒಳ್ಳೆ ರಿಚ್ ಆಗಿರೋ ಅಂಥ ಕ್ಯಾಂಡಲ್ಸ್ನ ಕೊಡ್ತಾ ಇದ್ದಾರೆ ಅವರು. ತುಂಬ ಬ್ರ್ಯಾಂಡ್ಸ್ ಇದ್ದಾವೆ, ಬಟ್ ನಾನು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟಾಗಿ ಯೂಸ್ ಮಾಡಿದ್ದೇನೆ. ಸೊ ನಾನು ಇನ್ನೂ ಹುಡುಕ್ತಾ ಇದ್ದೀನಿ ಒಳ್ಳೊಳ್ಳೆ ಬ್ರ್ಯಾಂಡ್ಸ್ನಲ್ಲಿ ಕ್ಯಾಂಡಲ್ಸ್ನ ಪರ್ಚೇಸ್ ಮಾಡೋಣ ಅಂತ. ಸೊ ನಂಗೆ ಇವಾಗ ತುಂಬ ಆಸೆ ಆಗ್ತಿದೆ ಕ್ಯಾಂಡಲ್ಸ್ನ ಬೈ ಮಾಡಬೇಕು, ಅದನ್ನ ಲೈಟ್ನಿಂಗ್ ಮಾಡಬೇಕು, ಮನೇಲಿ ಅದ್ರ ಫ್ರಾಗ್ರೆನ್ಸ್ ಎಲ್ಲ ಕಡೆ ತುಂಬ ಇರಬೇಕು ಅಂತ, ರಿಫ್ರೆಶಿಂಗ್ ಆಗಿರುತ್ತೆ ಮೈಂಡು ಅಂತ. ಸೊ ಟೈಮ್ ವೇಸ್ಟ್ ಮಾಡದೆ ಮೀ ಟೈಮ್ನ ಓಪನ್ ಮಾಡೋಣ. ಓಕೆ, ದಿಸ್ ಇಸ್ ದ ಪ್ಯಾಕೇಜಿಂಗ್, ಯು ಕ್ಯಾನ್ ಸಿ. ಆ್ಯಂಡ್ ಸೋ ಲಕ್ಸುರಿ ಆಗಿದೆ, ಸೋ ಯಮ್ ಅನಿಸ್ತಾ ಇದೆ ನನಗೆ ಪ್ಯಾಕೇಜಿಂಗು. ಬಾಕ್ಸ್ ಒಳಗಡೆ ಬಾಕ್ಸ್, ಡಬ್ಬದೊಳಗಡೆ ಡಬ್ಬ ನೋಡಿ. ಶೀ ಈಸ್ ಲೈಕ್ ಮೈ ಬೀಚ್ ಕ್ವೀನ್ ಅಂತ ಹೇಳ್ಬೋದು. ಯಾಕಂದರೆ ಅವರು ತುಂಬ ಏನಂತಾರೆ ಬೀಚ್ ಕಲರ್ಸ್ನ ಇಷ್ಟಪಡ್ತಾರೆ, ತುಂಬ ನ್ಯೂಟ್ರಲ್ ಟೋನ್ಸ್ನ ಇಷ್ಟಪಡ್ತಾರೆ. ಸೊ ತುಂಬ ಗಾಡಿ ಆಗಿರೋಂಥ ಕಲರ್ಸ್ ಇರಲ್ಲ. ಸೊ ಅವ್ರ ಪ್ಯಾಕೇಜಿಂಗು ಹಾಗೆ ಇರುತ್ತೆ. ಇಟ್ ಜಸ್ಟ್ ರಿಫ್ಲೆಕ್ಟ್ಸ್ ಹರ್. ಆ್ಯಕ್ಚುಲಿ ನಂಗೆ ಸಖತ್ ಎಕ್ಸೈಟ್ಮೆಂಟ್ ಆಗಿದ್ದೀನಿ, ಸಖತ್ ಖುಷಿ ಆಗ್ತಾ ಇದೆ. ಎಕ್ಸೈಟ್ಮೆಂಟಲ್ಲಿ ಹಂಗೆ ಕಿತ್ತಾ ಇದ್ದೀನಿ ನಾನು. ಟಿಕ್ ಆ್ಯಂಡ್ ನಿಜವಾಗ್ಲೂ ನಾನು ತುಂಬ ವೆಯ್ಟ್ ಮಾಡ್ತಾ ಇದ್ದೆ ಇದಕ್ಕೋಸ್ಕರ. ನಾನು ತುಂಬ ವೆಯ್ಟ್ ಮಾಡ್ತಾ ಇದ್ದೆ. ದಿಸ್ ಇಸ್ ಮಾಲ್ವಿಕಾ ಸಿತ್ಲಾನಿಸ್ ಮೀ ಟೈಮ್. ನೋಡ್ಬೋದು ನೀವು, ಕ್ಯಾನ್ ಯು ಸಿ ಮೀ ಟೈಮ್. ಸ್ವಲ್ಪ ಪ್ಯಾಕೇಜಿಂಗ್ ಸಹ ಚೇಂಜ್ ಮಾಡಿದ್ದಾರೆ, ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಡಬ್ಬ ಓಪನ್ ಮಾಡಿದ್ರೆ ಫ್ರಾಗ್ರೆನ್ಸ್ ಎಷ್ಟು ಚೆನ್ನಾಗಿದೆ. ಟನ್ ದಿಸ್ ಇಸ್ ಮೀ ಟೈಮ್ ಮೇಸಿಕ್ ಬ್ಯೂಟಿ ಸೆಂಟೆಡ್ ಕ್ಯಾಂಡಲ್ಸು. ಆ್ಯಕ್ಚುಲಿ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಅಂತ ಇದ್ರೊಳಗಡೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸ್ವೀಟ್ ವೆನಿಲಾ ಕ್ಯಾಂಫರ್ ಆ್ಯಂಡ್ ಲ್ಯಾವೆಂಡರ್ ಮಸ್ಕ್ ಪ್ಯಾಚುವಲ್ ಅಂತ ಮೇಡ್ ಇನ್ ಇಂಡಿಯಾ, ವೀಗನ್ ಆ್ಯಂಡ್ ಕ್ರುಯಲಿಟಿ ಫ್ರೀ. ಇದು ನೋಡ್ಬೋದು. ದಿಸ್ ಇಸ್ ದ ಪ್ಯಾಕೇಜಿಂಗ್, ಕ್ಯಾನ್ ಸಿ ದಿಸ್. ನನಗನ್ಸುತ್ತೆ ಇದು ಟಬ್ ಫುಲ್ ಆಫ್ ಹ್ಯಾಪಿನೆಸ್ ಅಂತ, ಜಸ್ಟ್ ಹ್ಯಾಪಿನೆಸ್ ಅಂತ. ಬರ್ನ್ ಮಾಡೋದೇ ಬೇಡ, ಹಾಗೆ ಸ್ಮೆಲ್ ಬರ್ತಾ ಇದೆ ಡಬ್ಬ ಓಪನ್ ಮಾಡಿದ್ರೇ. ವಾವ್, ಸೋ ಯಮ್ಮಿ. ವೆನಿಲಾ ಐಸ್ ಕ್ರೀಮ್ ಥರ ಫ್ಲೇವರ್ ಇದೆ. ನಾನು ಯಾವುದೋ ಐಸ್ ಕ್ರೀಮ್ ಪಾರ್ಲರಲ್ಲಿದ್ದೀನಿ, ಯಾವುದೋ ವೆನಿಲಾ ಪಾರ್ಲರಲ್ಲಿದ್ದೀನಿ ಅನ್ನೋ ಥರ ನಂಗೆ ಫೀಲ್ ಆಗ್ತಾಯಿದೆ. ಸೀರಿಯಸ್ ಆಗಿ, ಐ ಆಮ್ ನಾಟ್ ಜೋಕಿಂಗ್. 2 ವೀಕ್ಸ್ ಕೊಟ್ಟಿದ್ದಾರೆ. ನಾನು ಫಸ್ಟ್ ಬೈ ಮಾಡಿದ್ನಲ್ವಾ ಬ್ಯೂಟಿ ಸ್ಲೀಪ್, ಅದರೊಳಗಡೆ 1 ವೀಕ್ ಇತ್ತು. ತುಂಬ ಕಮ್ಮಪ್ ಬರ್ತಾ ಇದ್ದಾರೆ ಅವ್ರ ಪ್ರಾಡಕ್ಟಿಂದ. ಅವ್ರು ತುಂಬಾ ಚೇಂಜಸ್ ಮಾಡ್ತಾ ಇದ್ದಾರೆ. ಅಲ್ಟಿಮೇಟ್ ಆಗಿ ಕನ್ಸ್ಯೂಮರ್ಸ್ ಅಂದರೆ ನಮ್ಮಂಥವ್ರಿಗೆ ತುಂಬ ಚೆನ್ನಾಗಿರೋಂಥ ಪ್ರಾಡಕ್ಟ್ನ ಕೊಡಬೇಕು ಅನ್ನೋದು ಅಲ್ಟಿಮೇಟ್ ಗೋಲ್. ಫಾರ್ ಗುಡ್ ಪ್ರೈಸ್, ಆ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಚೆನ್ನಾಗಿದೆ ಮೀ ಟೈಮು. ಐ ಜಸ್ಟ್ ಯೂಸ್ ಇಟ್ ಫಾರ್ ಮೈ ಸೆಲ್ಫ್. ನನಗೋಸ್ಕರ ಮಾತ್ರ ನಾನು ಈ ಕ್ಯಾಂಡಲ್ನ ಬರ್ನ್ ಮಾಡ್ತೀನಿ. ಸೊ ಇವಾಗ ಇನ್ನೊಂದು ಕ್ರಿಸ್ಪ್ ಮಿಂಟ್ನ ಅನ್ಬಾಕ್ಸ್ ಮಾಡೋಣ. ಎಕ್ಸೈಟ್ಮೆಂಟಲ್ಲಿ ಏನು ಮಾತಾಡ್ತಾ ಇದ್ದೀನಿ ನನಗೆ ಗೊತ್ತಾಗ್ತಾಯಿಲ್ಲ, ಸೀರಿಯಸ್ ಆಗಿ. ವಾವ್, ಕ್ರಿಸ್ಪ್ ಆರೆಂಜ್ದು ಫ್ಲೇವರ್ ಬರ್ತಾ ಇದೆ, ಮಿಂಟ್ದು ಸ್ವಲ್ಪ ಬರ್ತಾ ಇದೆ. ಬಾಕ್ಸ್ ಇನ್ನೂ ಅನ್ಬಾಕ್ಸೇ ಮಾಡಿಲ್ಲ, ಆವಾಗಲೇ ಫ್ಲೇವರ್ಸ್ಗಳು ಬರ್ತಾ ಇದ್ದಾವೆ. ನಿಜವಾಗ್ಲೂ ಯಾವುದೋ ಫುಡ್ ಕೋರ್ಟಲ್ಲಿ ಇದ್ದೀನಿ, ಯಾವುದೋ ರೆಸ್ಟೋರೆಂಟಲ್ಲಿ ಇದ್ದೀನಿ ಅನ್ನೋ ಥರ ಫೀಲ್ ಬರ್ತಾ ಇದೆ. ಕೇರ್ ಆ್ಯಂಡ್ ಸೇಫ್ಟಿ ಬಗ್ಗೆ ಕೂಡ ಇಲ್ಲಿ ಬಾಕ್ಸಲ್ಲಿ ಹಾಕಿದ್ದಾರೆ ಏನೇನು ಅಂತ. ದ ಫಸ್ಟ್ ಟೈಮ್ ಯು ಲೈಟನ್ ಯುವರ್ ಕ್ಯಾಂಡಲ್, ಲೆಟ್ ಇಟ್ ಬರ್ನ್ ಫಾರ್ 3 to 4 hours at allow the melted wax to reach the edge of the corner and 1 centimeter in depth. This would prevent tunneling. From your second burn onwards, always trim the wick 1/4 of inch before lighting. Keep lit candles away from the drafts, ceiling fans and any other air currents to prevent
ಸೂಟ್ ರಿಲೀಸ್ ಅಂತ ಇದೆ ನೋಡಿ. ಇದ್ರ ಪ್ಯಾಕೇಜಿಂಗು ಸಹ ನೋಡಿ ಹಿಂಗಿದೆ, ತುಂಬಾ ಚೆನ್ನಾಗಿದೆ. ಐ ಜಸ್ಟ್ ಲವ್ ಇಟ್ ಸೀರಿಯಸ್ ಆಗಿ. ನಂಗೆ ಫಸ್ಟ್ ಇಷ್ಟೊಂದು ಆಸೆ ಇರಲಿಲ್ಲ, ಬಟ್ ವೆನ್ ಐ ಸಿ ಹರ್ ಕ್ಯಾಂಡಲ್ಸ್ ಈಸ್ ಆಲ್ಸೋ ಮೋರ್ ಇಂಪಾರ್ಟೆಂಟ್ ಅಟ್ ಹೋಮ್ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯ್ತು ನನಗೆ. ನಿಜವಾಗ್ಲೂ ಕಲರ್ ನೋಡಿದ್ರೆ ನೀವು ಏನು ಅಂತೀರ, ದಿಸ್ ಈಸ್ ಒನ್ ಆಫ್ ದ ವೈಬ್ರೆಂಟ್ ಕಲರ್ ಇನ್ ಹರ್ ಕಲೆಕ್ಷನ್ಸ್ ಅಂತ ನಾನು ಅನ್ಕೋತೀನಿ. ತಂತನ ಡಬ್ಬ ಓಪನ್ ಮಾಡೋದು ಬೇಡ, ನಿಜವಾಗ್ಲೂ ಕ್ಯಾಪ್ ಲಿಡ್ನ ಇನ್ನೂ ಓಪನ್ ಮಾಡಿಲ್ಲ, ಬಟ್ ಅವಾಗಲೇ ಈ ರೂಮ್ ತುಂಬ ಸ್ಮೆಲ್, ಇದ್ರ ಫ್ರಾಗ್ರೆನ್ಸ್ ಅಷ್ಟು ಸ್ಪ್ರೆಡ್ ಆಗ್ತಾ ಇದೆ. ಇದು ಫುಲ್ ನಾನಿನ್ನ ಲಿಡ್ ಓಪನ್ ಮಾಡಿಲ್ಲ, ಬಟ್ ಐ ಕ್ಯಾನ್ ಸೆನ್ಸ್ ಯಾವ್ಯಾವ ಫ್ರೇಗ್ರೆನ್ಸ್ ಇದೆ ಅಂತ. ಆರೆಂಜ್ ಇದೆ, ಮಿಂಟ್ ಇದೆ, ಸಮಥಿಂಗ್ ಫ್ರೆಶ್ ಅನಿಸ್ತಾ ಇದೆ ನಿಜವಾಗ್ಲೂ. ಹೆವನ್, ಇಟ್ಸ್ ಜಸ್ಟ್ ಹೆವನ್ ನಿಜವಾಗ್ಲೂ. ದಿಸ್ ಇಸ್ ಆಲ್ಸೋ ಸೇಮ್ 2 ಕ್ಯಾಂಡಲ್ಸ್ ವಿಕ್ ಇದೆ, ಸಾರಿ 2 ವಿಕ್ಸ್ ಇದೆ ಕ್ಯಾಂಡಲ್ಗೆ. ಇದು ನಾನು ಯೂಸ್ ಮಾಡಿದಾಗ ಇದ್ರದ್ದು ಹೇಗೆ ಅನ್ನಿಸ್ತು, ಹೇಗಿತ್ತು ಅಟ್ಮಾಸ್ಫಿಯರು, ಹಾಗೆ ಇದ್ರದ್ದು ಫ್ರ್ಯಾಗ್ರೆನ್ಸ್ದು ರಿವ್ಯೂಸ್ ಹೇಗಾಗಿದೆ ಅಂತಲೂ ನಾನು ಸಹ ನಿಮಗೆ ತೋರಿಸ್ತೀನಿ. ನಾನು ಇದನ್ನು ಅನ್ಬಾಕ್ಸ್ ಮಾಡೋ ವಿಡಿಯೋ ನಿಮಗೆ ತೋರಿಸ್ಬೇಕು ಅಂತ ತುಂಬ ಎಕ್ಸೈಟೆಡ್ ಆಗಿದ್ದೆ. ದಿಸ್ ಈಸ್ ದಟ್ ಟು ಕಂಪ್ಲೀಟ್ ಹ್ಯಾಪಿನೆಸ್ ನನ್ನ ಹತ್ರ ಇದೆ ನೋಡಿ. ಸೋ 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 ಡಿಲಿಷಿಯಸ್, ನೋಡೋಕ್ಕೆ ಇಷ್ಟು ಚೆನ್ನಾಗಿದೆ. ನಿಜವಾಗ್ಲೂ ಯೂಸ್ ಮಾಡಬೇಕು ಅಂತಲೇ ನಂಗೆ ಅನಿಸ್ತಾ ಇಲ್ಲ, ಆ್ಯಕ್ಚುಲಿ ಲೈಟ್ ಮಾಡಬೇಕಂತಲೇ ಅನಿಸ್ತಾ ಇಲ್ಲ, ಬಟ್ ಐ ವಿಲ್ ಡೂ ಇಟ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ದಟ್ ಐ ಗಾಟ್ ಇಟ್, ಇಟ್ಸ್ ಇನ್ ಮೈ ಹ್ಯಾಂಡ್ಸ್ ಅಂತ. ಆ್ಯಂಡ್ ನಾನು ಈ ವಿಡಿಯೋ ಮುಖಾಂತರ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಮಾಲ್ವಿಕಾ ಸಿತ್ಲಾನಿ ಅವ್ರಿಗೆ. ಇಟ್ಸ್ ಒನ್ ಆಫ್ ದ ಬೆಸ್ಟ್ ಎಫರ್ಟ್ ಶಿ ಕ್ಯಾನ್ ಡೂ ಫಾರ್ ದ ಸೊಸೈಟಿ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಆಫ್ ಹರ್, ಆ್ಯಂಡ್ ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್ ದಟ್ ಐ ಕ್ಯಾನ್ ಹೆಲ್ಪ್ or I can give my support by buying by her products. So I'm very looking forward for her more products, and I'm just waiting to use all of her products. And yeah, okay, that's it for today's video. ನಾನು ಅನ್ಕೋತೀನಿ ನಾನು ಅನ್ಬಾಕ್ಸ್ ಮಾಡಿರೋದು ನಿಮ್ಗೆ ಇಷ್ಟ ಆಯಿತು ಅಂತ. ಆ್ಯಂಡ್ ಹೀಗೆ ನನಗೆ ವಿಡಿಯೋಗೆ ಸಪೋರ್ಟ್ ಮಾಡ್ತಾ ಇರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಏನಂತ ಸಜೆಷನ್ಸ್ ಕೊಡಬೇಕು ಅಂತ ಅನ್ಸಿದ್ರೆ, ಅಥವಾ ಇಫ್ ಯು ವಾಂಟ್ ನಾನು ಈ ಥರದ್ದು ವಿಡಿಯೋ ಮಾಡಬೇಕು ಅಂತ ನಿಮ್ಗೆ ಅನ್ಸುತ್ತೆ, ನಿಮ್ಮ ತಲೆ ಯಾವುದಾದ್ರು ಒಂದು ಕಾನ್ಸೆಪ್ಟ್ ಇದೆ ಅದನ್ನು ನಾನು ಮಾಡಬೇಕು ಅಂತ ನಿಮ್ಗೆ ಅನ್ಸಿದ್ರೆ, ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಎಲ್ಲ ಸಜೆಷನ್ಸ್ನು ವೆಲ್ಕಮ್ ಮಾಡ್ತೀನಿ. ದೇರ್ ಇಸ್ ಆಲ್ವೇಸ್ ಅ ರೂಮ್ ಫಾರ್ ಅ ಇಂಪ್ರೂವ್ಮೆಂಟ್ ಅಂತ ನಾನು ಬಿಲೀವ್ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ, ಥ್ಯಾಂಕ್ ಯು ಫಾರ್ ರೀಚಿಂಗ್ ಔಟ್ ಟು ಮೀ, ಅಥವಾ ನನ್ನನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್. ನನ್ನ ವೀಡಿಯೋಸ್ನ ನೋಡ್ತಾ ಇರೋದಕ್ಕೆ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ಒನ್ ಆಫ್ ದ ವಿಡಿಯೋ 10,000 ವ್ಯೂಸ್ನ ಕ್ರಾಸ್ ಮಾಡಿದೆ. ಅದು ನನ್ನ ಅಮ್ಮನ ಜೊತೆ ಶೂಟ್ ಮಾಡಿದಂಥ ಒಂದು ಜಾಕ್ ಫ್ರೂಟ್ ಹಲಸಿನ ಹಣ್ಣಿಂದು ರೆಸಿಪಿದು ವಿಡಿಯೋ. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ದಟ್. ಇನ್ನೂ ಯಾರು ಆ ವಿಡಿಯೋ ನೋಡಿಲ್ಲ ಅಂತಂದರೆ ನಾನಿಲ್ಲಿ ಐ ಬಟನಲ್ಲಿ ಕೊಡ್ತೀನಿ ಆ ವಿಡಿಯೋ ಲಿಂಕ್ನ, ಪ್ಲೀಸ್ ಹೋಗಿ ಮತ್ತೆ ನೋಡಿ, ನೀವು ಅದನ್ನ ಮನೇಲಿ ಟ್ರೈ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್, ಆ್ಯಂಡ್ ಪ್ಲೀಸ್ ಡೂ ಸಪೋರ್ಟ್ ಮೀ, ಸಬ್ಸ್ಕ್ರೈಬ್ ಟು ದ ಚಾನಲ್, ಥಮ್ಸ್ ಅಪ್ ಕೊಡಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ. ಹಾಗೆ ನಿಮ್ದೇನೇ ರೆಕಮೆಂಡೇಷನ್ಸ್ ಇದ್ದರು, ಸಜೆಷನ್ಸ್ ಇದ್ದರು, ನಾನು ಅದನ್ನು ತುಂಬ ವೆಲ್ಕಮ್ ಮಾಡ್ತೀನಿ, ತುಂಬ ಸಪೋರ್ಟಿವ್ ಆಗಿ ತೊಗೋತೀನಿ, ಸ್ಪೋರ್ಟಿವ್ ಆಗಿ ತೊಗೋತೀನಿ. ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಾನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಿಮಗೆ ಇದೇ ಥರ ಎಂಟರ್ಟೈನ್ ಮಾಡೋದಕ್ಕೂ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ, ಆ್ಯಂಡ್ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್. ಓಕೆ, ಬಾಯ್.